ಇನ್ನು ತುಮಕೂರಿನಲ್ಲೂ ಕೂಡ ಭಾರಿ ಮಳೆಗೆ ಅಡಿಕೆ ತೋಟ ನಾಶವಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ತುಮಕೂರಿನಲ್ಲೂ ಕೂಡ ವರ್ಷಧಾರೆ ಜೋರಾಗಿದೆ. ಕೆಲವು ಕಡೆ ಜಮೀನುಗಳಿಗೆ ತೋಟಗಳಿಗೆ ಸಮಸ್ಯೆ ಆಗಿದೆ, ಹಾನಿಯಾಗಿದೆ. ಗಾಳಿ ಮಳೆಗೆ ಅಡಿಕೆ ಮರಗಳು ನೆಲಕ್ಕೆ ಉರುಳಿದ ಪರಿಣಾಮ ರೈತರು ಇಲ್ಲೂ ಕೂಡ ಸಂಕಷ್ಟದಲ್ಲಿ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ತುಮಕೂರಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್, ತುಮಕೂರಿನಲ್ಲಂತೂ ಬರದ ಛಾಯೆ ಎದ್ದು ಕಾಣಿಸ್ತಾ ಇತ್ತು. ಲಾಸ್ಟ್ 15 ದಿನಗಳ ಹಿಂದಿನ ತನಕ ಪಾವಗಡ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ನೋಡಿ ಎಷ್ಟು ದೊಡ್ಡ ರಾದ್ಧಾಂತ ಆಗಿದೆ ಅಂತ ಹೇಳಿ. 12 ವರ್ಷದ ಹಳೆಯ ಅಡಿಕೆ ಮರಗಳು ನೆಲಸಮ ಆಗಿದೆ. ಇದರಿಂದ ಬಹಳಷ್ಟು ನೋವಿನಲ್ಲಿ ರೈತಾಪಿ ವರ್ಗ ಇರೋದು ಕಂಡು ಬರ್ತಾ ಇದೆ. 12 ವರ್ಷ ಒಂದು ಅಡಿಕೆ ತೋಟನ ಡೆವಲಪ್ ಮಾಡೋದು ಅಂತ ಹೇಳಿದ್ರೆ 24/7 ಅದರಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಮಕ್ಕಳಂತೆ ನೋಡ್ಕೊಂಡಿರ್ತಾರೆ. ಬಟ್ ನೋಡಿ, ಒಂದು ಮಳೆ ಅಡಿಕೆ ತೋಟದ ಸ್ಥಿತಿ ಹೇಗೆ ಮಾಡಿದೆ ಅಂತ. ಬಹಳ ಲಾಸಲ್ಲಿದ್ದಾರೆ ರೈತರು. ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸರ್ಕಾರ ಎಕರೆಗೆ 2,000, ಎಕರೆಗೆ 3,000 ಪರಿಹಾರ ಕೊಡ್ತೀವಿ ಅಂತ. ಒಂದೊಂದು ಮರದ ಬೆಲೆ ಗೊತ್ತಿಲ್ಲ ಅವ್ರಿಗೆ. ಇನ್ನು ಅಡಿಕೆ ಮರ, ತೆಂಗಿನ ಮರನ ಬೆಳೆಸೋದು, ಅದು ಫಲ ಕೊಡೋ ತನಕ ಅದನ್ನ ಎಷ್ಟು ಕಾಪಾಡ್ಕೊಳ್ತಕ್ಕಂಥದ್ದು ಅಂದ್ರೆ ರೈತರು. ಅದಕ್ಕೆ ಹೇಳೋದು, ಯಾವತ್ತೂ ರೈತರ ಜೀವನ ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ, ಯಾವಾಗ ಹೊಡೆಯುತ್ತೆ ಅಂತ ಗೊತ್ತಾಗಲ್ಲ. ಮಳೆ ಬರೆದಿದ್ರು ಕಷ್ಟ. ನೋಡಿ ಅಲ್ಲಿ ಪಾಪ ಮರಗಳು ಹೆಂಗೆ ಮುರಿದೋಗಿದೆ, ಅಡಿಕೆ ಫಸಲಿಗೆ ಬರ್ತಾ ಇರ್ತಕ್ಕಂಥದ್ದು. ಅದಕ್ಕೆ ರೈತ ಆತ್ಮಹತ್ಯೆ ಮಾಡ್ಕೊಂಡ ಅಂದ್ರೆ ಇನ್ನೇನ್ ಮಾಡ್ತಾರೆ ಪಾಪ. ಇದನ್ನೆಲ್ಲ ನೋಡಿ ಮಕ್ಕಳನ್ನ ಎಳೆಯ ಮಕ್ಕಳನ್ನ ನೋಡ್ಕೊಂಡಂಗೆ ನೋಡ್ಕೊಂಡಿರ್ತಾರೆ. ಸೊ ಮಳೆ ಇಲ್ಲ ಅಂತ ಇಷ್ಟು ದಿವಸ ಹೇಳ್ತಾ ಇದ್ವಿ. ಈಗ ಮಳೆ ಬಂದು ಅದರ ಅನಾಹುತಗಳೇನಾಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳುವಂತಹ ಸಂದರ್ಭ. ಪ್ರಕೃತಿ ಹೇಗೆ ಬದಲಾಯಿತು ಅಂತಕ್ಕಂಥದ್ದು ನೋಡಿ.